ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ಕೂಡ ಒಂದು ಹೊಸ ರೆಸಿಪಿನ ತಂದಿದ್ದೀನಿ. ಏನಂದರೆ ಸಿಂಪಲ್ಲಾಗಿ ಪ್ಲೈನಾಗಿ ಮಾಡುವಂಥ ಒಂದು ಫಿಶ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಬೇಸಿಕ್ ಮಸಾಲೆಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ರೆಸಿಪಿನ ನಾವು ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ನಾವಿಲ್ಲಿ ಫಿಶ್ ಫ್ರೈನ ಮಾಡ್ಬೋದು. ಬನ್ನಿ ಹಾಗಿದ್ರೆ ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಸುರ್ಮಾಯ್ ಅಂತ ಹೇಳ್ತಾರಲ್ಲ ಆ ಫಿಶ್ನ ತೊಗೊಂಡಿದ್ದೀನಿ. ಬಟ್ ತುಂಬ ಚಿಕ್ಕ ಪೀಸ್ ಇದೆ. ಇದರಲ್ಲಿ ದೊಡ್ಡ ಪೀಸನ್ನು ತೊಗೊಂಡು ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ಒಂದು ಬೌಲ್ಗೆ ನಾನಿಲ್ಲಿ ನಾನು ಎಷ್ಟು ಫಿಶ್ ತೊಗೊಂಡಿದ್ದೀನಿ ಅದರದ್ದು ಒಂದು ಅಳತೆ ಮೇಲೆ ನಾನಿಲ್ಲಿ ಖಾರನ ಹಾಕೋತಿದ್ದೀನಿ. ನೀವು ನೋಡಿ ಹಾಕೋಬೋದು. 2.5 ಸ್ಪೂನಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಗರಂ ಮಸಾಲಾನ ತೊಗೊಂಡಿದ್ದೀನಿ. ಇದು 1ರಿಂದ 1.5 ಸ್ಪೂನಷ್ಟು ಗರಂ ಮಸಾಲಾನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪನೇ ಸಾಕು ಅರಿಶಿಣ ಪುಡಿ. ಹಾಗೆ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಸಾಲ್ಟ್ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀವು ರೆಡಿನಾದರೂ ಹಾಕ್ಬೋದು, ಮನೇಲಿ ಮಾಡಿರೋದಾದರೂ ಹಾಕ್ಬೋದು. ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಪುಡಿನ 1 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ತಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಆಯಿಲನ್ನು ಹಾಕ್ತಿದ್ದೀನಿ. 2 ಸ್ಪೂನಷ್ಟು ನೀವು ಆಯಿಲನ್ನು ಕೂಡ ಹಾಕೋಬೋದು ಕಲಸೋದಕ್ಕೆ. ಫಸ್ಟ್ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಜೊತೆಗೇ ಮಸಾಲಾನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಗಟ್ಟಿಯಾಗಿರುವಂಥ ಒಂದು ಮಸಾಲ ರೆಡಿ ಆಗುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಸ್ವಲ್ಪ ನೀವು ನೋಡ್ಕೊಳ್ಳಿ. ಮಸಾಲ ಯಾವತ್ತೂ ತುಂಬ ತೆಳ್ಳಗಾದರೆ ಫಿಶ್ಶಿಗೆ ಮಸಾಲ ಹಿಡಿಯಲ್ಲ. ನೀವು ಬೇಯಿಸುವಾಗ ಅದೆಲ್ಲ ತವಾದಲ್ಲೇ ಬಿಟ್ಕೊಬಿಡುತ್ತೆ. ನೀವು ಯಾವಾಗ ಮಸಾಲಾನ ಗಟ್ಟಿಗೆ ಕಲಿಸ್ತಿರಲ್ಲ ಆವಾಗ ಫಿಶ್ಶಿಗೆ ನೀಟಾಗಿ ನಾವು ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಕರೆಕ್ಟಾಗಿ ಎಷ್ಟು ಹದ ಬೇಕೋ ಅಷ್ಟಕ್ಕೆ ಕಲಿಸ್ಕೊಂಡು ಇವಾಗ ಆ ಫಿಶ್ಶನ್ನ ತೊಗೊಂಡು ಅದಕ್ಕೆ ನೀಟಾಗಿ ಈ ಥರ ಹಚ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಅಷ್ಟು ಫಿಶ್ಗೂ ಕೂಡ ಇದೇ ಥರ ಹಚ್ಚಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಇದನ್ನು ಒಂದು 15 ನಿಮಿಷ ಹಾಗೆ ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ 15ರಿಂದ 20 ನಿಮಿಷ ಹಾಗೆ ಬಿಡ್ತೀನಿ ಚೆನ್ನಾಗಿ ನೆನೆಯೋದಕ್ಕೆ. ಆಮೇಲೆ ಒಂದು ಪ್ಯಾನನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಆವಾಗ ಅಂದರೆ ಮೊದಲೇ ನಾವು ಮಸಾಲಾನ ಅಪ್ಲೈ ಮಾಡಿ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಇಟ್ಟಿದ್ವಲ್ಲ, ಅದು ಈ ಥರ ಇಟ್ಟರೆ ಸ್ವಲ್ಪ ಚೆನ್ನಾಗಿ ರುಚಿ ಇಟ್ಕೊಳ್ಳುತ್ತೆ. ಫಿಶ್ಶಿಗೆ ತಿನ್ನುವಾಗ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಆ ಫಿಶ್ಶನ್ನ ಮತ್ತೆ ಇಲ್ಲಿ ಕಾದಿರುವಂಥ ಪ್ಯಾನಿಗೆ ಒಂದೊಂದೇ ಹಾಕ್ತಾ ಬರೋಣ. ಇದು ನೀವು ಏನಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಶ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ನಿಮ್ಗೆ ಸ್ಟಾರ್ಟರಿಂಗೆ ಸೈಡವೆ ಸೀದ್ಬಿಡುತ್ತೆ. ಫುಲ್ ಲೋ ಫ್ಲೇಮಲ್ಲೇ ಇಟ್ಟು ತುಂಬ ಹೊತ್ತು ಕೂಡ ಬೇಯಿಸಿದ್ರೂ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ನೋಡಿಕೊಂಡು ಸೀದೆ ಇರೋದ್ರ ನೋಡ್ಕೊಂಡು ಬೇಯಿಸಿದ್ರು ಭಾರಿ ಚೆನ್ನಾಗಿರುತ್ತೆ. ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಫಿಶ್ನ ತಟ್ಟೆ ಮುಚ್ಚಿ ಒಂದು 4 ನಿಮಿಷ ತುಂಬ ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಒಂದು 4 ನಿಮಿಷ ಹಾಗೆ ಬೇಯಿಸಿದ್ದೀನಿ ನಾನು. ಈಗ ನೋಡಿ ಒಂದು ಸೈಡ್ ಆಲ್ಮೋಸ್ಟ್ ಕುಕ್ ಆಗಿದೆ. ಮತ್ತೆ ಅದನ್ನು ಮುಚ್ಚಿಬಿಟ್ಟು ಮತ್ತೆ ಅದನ್ನು ತಿರುವು ಹಾಕಿ ಒಂದು ಸೈಡಿಗೆ ತಿರುವು ಹಾಕಿ ಮತ್ತೆ ಪ್ಲೇಟ್ನ ಮುಚ್ಚಿಟ್ಟೆ. ಇವಾಗಲೂ ಒಂದು 3ರಿಂದ 4 ನಿಮಿಷ ನೀಟಾಗಿ ನಾನು ಬೇಯಿಸ್ಕೊತೀನಿ ಫುಲ್ ಲೋ ಫ್ಲೇಮಲ್ಲಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇದೆ ಅಂದರೆ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕಾಗ್ತದೆ. ಇವಾಗ ಮತ್ತೆ ಇನ್ನೊಂದ್ಸಲ ಆ ಕಡೆಗೆ ಅಂದರೆ ಮತ್ತೆ ಇನ್ನೊಂದ್ಸಲ ತಿರುವು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದ್ಸಲ ಟೋಟಲ್ 3 ಟೈಮು ತಿರುವಾಕಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಮತ್ತೆ ಒಂದು ಪ್ಲೇಟನ್ನ ಮುಚ್ಚಿಟ್ಟು ಮತ್ತೆ 1-2 ನಿಮಿಷ ನೀಟಾಗಿ ಬೇಯಿಸ್ಕೊತೀನಿ. ನೀವು ಹೈ ಫ್ಲೇಮ್ ಕೊಟ್ಟರೆ ಜಸ್ಟ್ ಖಾರಗಳೆಲ್ಲ ಸೀದ್ಬಿಡುತ್ತೆ ಅಷ್ಟೇ ಮಸಾಲೆ. ಬಟ್ ಫಿಶ್ ಬಂದಿರಲ್ಲ, ಟೇಸ್ಟ್ ಸಿಕ್ಕಿರಲ್ಲ ನಿಮಗೆ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಈ ಥರ ನಿಧಾನಕ್ಕೆ ಪೇಷನ್ಸಿಂದ ಬೇಯಿಸಬೇಕು. ಈಗ ತುಂಬ ರುಚಿಯಾದಂಥ ಸಿಂಪಲ್ಲಾದ ಫಿಶ್ ಫ್ರೈ ರೆಡಿಯಾಗೋಯ್ತು. ತುಂಬ ಟೇಸ್ಟ್ ಆಗಿರುತ್ತೆ. ತುಂಬ ಅದ್ಭುತವಾದಂಥ ಟೇಸ್ಟಲ್ಲಿರುತ್ತೆ. ತುಂಬ ಚೆನ್ನಾಗಿದ್ರು. ನೀವು ಬಿಸಿ ತಿಂದುಬಿಟ್ರಂತೂ ಭಾರಿ ರುಚಿಯಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನಿಮ್ಮೆಲ್ರಿಗೂ ಒಂದು ಈಸಿ ರೆಸಿಪಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.